ಹಬ್ಬಕ್ಕೆ ಮುಗಿಯೋವರೆಗೂ ಗರಿಗರಿಯಾಗಿರೋ ರುಚಿಯಾದ ಚಕ್ಲಿ ಮಾಡಬೇಕಾ? ನಮಸ್ಕಾರ, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಬಾಳಿಗೆಯಲ್ಲಿ 1 ಬೌಲ್ನಷ್ಟು ನೀರು ಹಾಕಿ ಇದರಲ್ಲಿ 2 ಚಮಚ ತುಪ್ಪ, 2 ಚಿಟಿಕೆ ಹಿಂಗ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸ್ರಿ. ನೀರಿಗೆ ಕುದಿ ಬಂದ ನಂತರ 1 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕಿ ಕಲಸಿ 5 ನಿಮಿಷ ಉಗಿ ಮೇಲೆ ಬೇಯಿಸಿ. ನಂತರ ಇದರಲ್ಲಿ 1 ಚಮಚ ಅಜ್ವಾನ, 1 ಚಮಚ ಎಳ್ಳು, ಅರ್ಧ ಚಮಚ ಜೀರಿಗೆ, 1 ಚಮಚ ತುಪ್ಪ ಹಾಕಿ ಕಲಸ್ರಿ. ಕಲಸಿದ ನಂತರ ಈ ರೀತಿ ಸಿಲಿಂಡ್ರಿಕಲ್ ಆಕಾರದಲ್ಲಿ ಉಳ್ಳಿ ಮಾಡಿ ಇವನ್ನ ಚಕ್ಲಿ ಸಾಚದಲ್ಲಿ ಹಾಕಿ ಚಕ್ಲಿ ಮಾಡ್ರಿ. 1 ಪ್ಲೇಟ್ ಹೊಳಸಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಚಕ್ಲಿ ಹಾಕ್ರಿ. ಚಕ್ಲಿ ಹಾಕಿದ ನಂತರ ಇದ್ರ ತುದಿನ ಒಳಗಿನ ಸೈಡ್ ಪ್ರೆಸ್ ಮಾಡ್ರಿ, ಅಂದ್ರೆ ಇದು ಎಣ್ಣೆಯಲ್ಲಿ ಹಾಕಿದಾಗ ಓಪನ್ ಆಗಲ್ಲ. ನೋಡ್ರಿ, ನಮ್ ಚಕ್ಲಿ ಎಷ್ಟು ಚಂದ ಬಂದಿದೆ. ಇವನ್ನ ಎಣ್ಣೆಯಲ್ಲಿ ಗರಿ ಆಗೋವರೆಗೂ ಫ್ರೈ ಮಾಡಿದ್ರೆ ರುಚಿಯಾಗಿರೋ ಅಕ್ಕಿ ಚಕ್ಲಿ ಸವಿಯಲು ರೆಡಿ ಇದಾವೆ. ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಲೈಕ್ ಶೇರ್ ಮಾಡ್ರಿ. ಥ್ಯಾಂಕ್ ಯು.